ಇನ್ನು ರಾಜ್ಯ ಸರ್ಕಾರಕ್ಕೆ ಎದುರಾಗಿರೋ ಸಮಸ್ಯೆಗಳು ಒಂದಾ ಎರಡ, ಇದೀಗ ಇಂದಿರಾ ಕಿಟ್ ನೀಡೋದಕ್ಕೂ ಕೂಡ ಆಗ್ತಾ ಇಲ್ವಂತೆ. ಅದಕ್ಕೆ ಕಾರಣ ಯುದ್ಧ. ಅರೆ ಇಂದಿರಾ ಕಿಟ್ ಅಂದರೆ ಏನು ಅಂತಂದರೆ, ಈ ಅನ್ನಭಾಗ್ಯ ಯೋಜನೆ ಇದೆಯಲ್ಲ, ಅನ್ನಭಾಗ್ಯ ಯೋಜನೆಯಲ್ಲಿ ಅನ್ನದ ಕೇವಲ ರೈಸೇ ಯಾಕೆ ಕೊಡ್ತೀವಿ, ಇಂದಿರಾ ಕಿಟ್ ಮಾಡೋಣ, ಅದಕ್ಕೆ ಪ್ರೋಟೀನ್ ಅಂಶ ಬೇರೆ ಬೇರೆ ಕಾಳು ಗೀಳೆಲ್ಲ ಕೊಡೋಣ ಅಂತೇಳಿ ಒಂದು ಪ್ಲ್ಯಾನ್ ಮಾಡಿದ್ರು. ಕಡಿಮೆ ಎಲ್ಲ ಆಗುತ್ತೆ ಅಂತೇಳಿ. ಯುದ್ಧ ಬಂದ್ರೆ ಅದು ಕಾಸ್ಟ್ಲಿ ಆಗ್ತಾಯಿದೆ. ಇಂದಿರಾ ಕಿಟ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರೇ. ಈಗ ಯಾರಿಗೆ ಫೈನ್ ಹಾಕೋಣ, ಸ್ಟೋರಿ ನೋಡಿ. ಅನ್ನಭಾಗ್ಯ ಯೋಜನೆಯಡಿ ಕಾರ್ಡ್ದಾರರಿಗೆ ಶಾಕ್. ಯುದ್ಧದ ಹೊಡೆತಕ್ಕೆ ಬೆಲೆ ಏರಿಕೆ, ಇಂದಿರಾ ಕಿಟ್ ಕಟ್. ಅನ್ನಭಾಗ್ಯ ಯೋಜನೆಯಡಿ ಕಾರ್ಡ್ದಾರರಿಗೆ ಬಿಗ್ ಶಾಕ್ ಎದುರಾಗಿದೆ. ಅಕ್ಕಿ ಬದಲು ಪೌಷ್ಟಿಕಾಂಶ ಪದಾರ್ಥ ವಿತರಿಸುವ ಮಹತ್ವಾಕಾಂಕ್ಷಿ ಇಂದಿರಾ ಕಿಟ್ ಯೋಜನೆ ದುಬಾರಿ ವೆಚ್ಚ ಬಗ್ಗೆ ಸರ್ಕಾರಕ್ಕೆ ಜಿಜ್ಞಾಸೆ ಉಂಟಾಗಿದೆ. ಅನ್ನಭಾಗ್ಯ ಯೋಜನೆಯಡಿ ಕಾರ್ಡ್ಗಳಿಗೆ ಅಕ್ಕಿ ವಿತರಿಸಲು ಸರ್ಕಾರಕ್ಕೆ ವಾರ್ಷಿಕ 6,430 ಕೋಟಿ ರೂಪಾಯಿ ಬೇಕಾಗುತ್ತೆ. ಇಂದಿರಾ ಕಿಟ್ ವಿತರಣೆಗೆ 6,119 ಕೋಟಿ ಖರ್ಚು ಬರಲಿದ್ದು, ಸರ್ಕಾರದ ಬೊಕ್ಕಸಕ್ಕೆ ಬರೋಬ್ಬರಿ 250 ಕೋಟಿ ರೂಪಾಯಿಯಿಂದ 300 ಕೋಟಿಯವರೆಗೆ ಉಳಿತಾಯವಾಗಲಿದೆ ಎಂದು ಆಹಾರ ಇಲಾಖೆ ಆರಂಭದಲ್ಲಿಯೇ ಅಂದಾಜಿಸಲಾಗಿತ್ತು. ಆದರೆ ಯುದ್ಧ ಶುರುವಾಗಿರೋದ್ರಿಂದ ಇರೋ ಬರೋ ವಸ್ತುಗಳ ಬೆಲೆ ಏರಿಕೆಯಾಗಿ ಇಂದಿರಾ ಕಿಟ್ ನೀಡಲು ಸಮಸ್ಯೆ ಆಗ್ತಿದೆ. ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಒಂದು ಮಹತ್ವವಾದಂಥ ಯೋಜನೆಯನ್ನು ತರಬೇಕು ಅಂತ ಮುಂದಾಗ್ತಾರೆ. ಅದು ಬೇರೆ ಯಾವುದೂ ಇಲ್ಲ, ಇಂದಿರಾ ಕಿಟ್ ಯೋಜನೆ. ಇಂದಿರಾ ಕಿಟ್ ಯೋಜನೆಯಲ್ಲಿ ಏನೆಲ್ಲ ಕೊಡಬೇಕು, ಏನು ಕೇಂದ್ರ ಸರ್ಕಾರದ 5 kg ಅಕ್ಕಿ ಬರ್ತಿದೆ, ಅದರ ಜೊತೆಗೆ ಮತ್ತಷ್ಟು ಏನೊಂದು ಪದಾರ್ಥಗಳನ್ನು, ಆಹಾರ ಪದಾರ್ಥಗಳನ್ನು ಕೊಡಲಿಕ್ಕೆ ಮುಂದಾಗಬೇಕು ಅನ್ನೋ ಒಂದು ಯೋಜನೆಯನ್ನು ಮಾಡ್ಕೊತಾರೆ. ಅದನ್ನು ಘೋಷಣೆ ಕೂಡ ಮಾಡ್ತಾರೆ ಸಿದ್ದರಾಮಯ್ಯವರು. ಆದರೆ ಒಂದು ಯೋಜನೆಗೆ ಈಗ ಯುದ್ಧದ ಎಫೆಕ್ಟ್ ತಟ್ಟಿರುವಂಥದ್ದು. ಯಾಕಂದರೆ ಯುದ್ಧ ಆದಂತಹ ಸಂದರ್ಭದಲ್ಲಿ ಎಣ್ಣೆ ರೇಟ್ ಜಾಸ್ತಿ ಆಗುತ್ತೆ, ಸಕ್ಕರೆ ರೇಟ್ ಜಾಸ್ತಿ ಆಗಿದೆ, ಇದ್ರ ಜೊತೆಗೆ ಬೇಳೆಕಾಳುಗಳ ರೇಟ್ ಕೂಡ ಜಾಸ್ತಿ ಆಗಿದೆ. ಸದ್ಯ ಇದನ್ನೆಲ್ಲ ರೇಟ್ ಜಾಸ್ತಿ ಆಗಿರೋದ್ರಿಂದ ಈ ಒಂದು ಕಿಟ್ಗೆ ಸ್ವಲ್ಪ ಮಟ್ಟದ ಬ್ರೇಕ್ ಬಿದ್ದಂತಾಗಿರುವಂಥದ್ದು. ಆದರೆ ಸದ್ಯದ ಮಟ್ಟಿಗೆ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ಈ ಒಂದು ಯೋಜನೆ ಅನುಷ್ಠಾನಕ್ಕೆ ಬರೋದು ಸದ್ಯ ಕಷ್ಟವಾಗಿದೆ. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬೆಂಗಳೂರು. ಓಕೆ, ಯುದ್ಧ ಆಗಿದೆ, ಈಗ ಹೇಳಿದರೆ ಯುದ್ಧ ಆಗಿದೆ ಹಾಗಾಗಿ ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಸರ್ಕಾರ ಹೇಳ್ಬೋದು. ನಿಜ, ನಾವು ಕೂಡ ಒಪ್ಕೋತೀವಿ, ಇಲ್ಲ ಅಂತಲ್ಲ, ಸ್ವಲ್ಪ ಲೇಟ್ ಆಗ್ಬೋದು ಅಂತೇಳಿ. ಆದರೆ ಅಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿದ್ದಕ್ಕೆ ಫೀಸ್ ಹಾಕ್ತೀನಿ, ಕರೆಂಟ್ ಒಂದು ವಾರ ಲೇಟ್ ಆದರೆ ಏನು ಎಕ್ಸ್ಟ್ರಾ ಪೆನಾಲ್ಟಿ ಹಾಕ್ತೀನಿ, ನಾವು ಕೇಳ್ಬೋದಲ್ಲ. ಈಗ ಇದಕ್ಕೂ ಕೇಳ್ತೀವಿ, ಅಪ್ಪ ಇದಕ್ಕೂ ಕೊಡಿ ನಮಗೆ, ನೋಡ್ರಪ್ಪ 2 ತಿಂಗಳು ಲೇಟ್ ಆದರೆ 2 ಫ್ರೀ ಅಂತ ಕೊಡಿ. ಇಂದಿರಾ ಕಿಟ್ಗೆ ಯುದ್ಧದ ಶಾಕ್ ಅಂತೆ. ಭಾರತವನ್ನು ಇಲ್ಲದಂತೆ ಹೈರಾಣಾಗಿಸಿದ ಯುದ್ಧಗಳು, ಭಾರೀ ಪ್ರಮಾಣದಲ್ಲಿ ಏರಿದ ಆಹಾರ ಪದಾರ್ಥಗಳ ಬೆಲೆ, ಯುದ್ಧದ ಎಫೆಕ್ಟ್, ಎಣ್ಣೆ ತೊಗರಿ ಬೇಳೆಯ ಬೆಲೆ ಏರಿಕೆಯಾಗಿದೆ. ಈಗಾಗಲೇ 5 kg ಅಕ್ಕಿ ಕೊಡ್ತಾ ಇದೆ ಮೋದಿ ಸರ್ಕಾರ. ಆ 5 kg ಜೊತೆ ಇಂದಿರಾ ಕಿಟ್ ನೀಡೋದಕ್ಕೆ ಪ್ಲ್ಯಾನ್ ಇತ್ತು. ಅಂದರೆ ಆಗ ರೇಟೆಲ್ಲ ಜಾಸ್ತಿ ಆಯ್ತು. ಇದೆಲ್ಲ ತುಂಬ ಡ್ರಾಮಾಗಳಾಯ್ತದು. ಯುದ್ಧದ ಕಾರಣಕ್ಕೆ ಆಹಾರ ಪದಾರ್ಥಗಳು ದುಬಾರಿ ಆಯಿತು. kg ತೊಗರಿಬೇಳೆ ಬೆಲೆ 105ರಿಂದ 160ಕ್ಕೆ ಏರಿದೆ. kg ಅಡುಗೆ ಎಣ್ಣೆಯ ಬೆಲೆ 140ರಿಂದ 200ಕ್ಕೆ ಏರಿದೆ. 1 kg ತೊಗರಿಬೇಳೆ 105ರಿಂದ 160ಕ್ಕೆ ಏರಿದೆ. 1 kg ಅಡುಗೆ ಎಣ್ಣೆ 140ರಿಂದ 200ಕ್ಕೆ ಏರಿದೆ. ಇಂದಿರಾ ಕಿಟ್ನಿಂದ ತಿಂಗಳಿಗೆ 600ರಿಂದ 670 ಕೋಟಿ ವೆಚ್ಚ ಆಗ್ತಾ ಇದೆ. ವರ್ಷಕ್ಕೆ 7,500 ಕೋಟಿ ರೂಪಾಯಿ ಖರ್ಚು ಮಾಡಲೇಬೇಕಾಗಿದೆ. ಹೀಗಾಗಿ ಕಿಟ್ ಬದಲು ಅನ್ನಭಾಗ್ಯಕ್ಕೆ ಓಕೆ ಎಂದ ಅಧಿಕಾರಿಗಳು. ಫಸ್ಟ್ ಅನ್ನಭಾಗ್ಯ ಅಂತಂದರು, 10 kg ಕೊಡ್ತೀವಿ, 5 kg ಅಲ್ಲಿಂದ ಕೊಡ್ತಾರೆ, 5 kg. ಇವರು ಕೇಂದ್ರದಿಂದ ಕೇಳಿದ್ರು, ಕೇಂದ್ರ ಕೊಡಲಿಲ್ಲ. ಆ ಟೈಮಲ್ಲಿ ಕಾಸ್ಟ್ಲಿ ಆಗಿಬಿಡ್ತೀವಿ. ಇವ್ರೇನು ಮಾಡಿದರು, ಇಲ್ಲ ಕ್ಯಾಶ್ ಕೊಡ್ತೀವಿ, ಕ್ಯಾಶ್ ಕೊಟ್ಟರು. ಕ್ಯಾಶ್ ಕೊಟ್ಟಂದ್ರೆ ಈ ಅಕ್ಕಿದ ರಗಳೆ ಬೇಡಪ್ಪ, ಹೆಂಗೋ 5 kg ಬರುತ್ತಲ್ಲ, ನಾವು 5 kg ಬದಲಿಗೆ ಇಂದಿರಾ ಕಿಟ್ ಕೊಡೋಣ, ಆ ಪ್ಲ್ಯಾನ್ ಮಾಡಿದ್ರು. ಆಮೇಲೆ ಕೇಂದ್ರದಿಂದ ಕೂಡ ಹೇಳಿದರು, ಅಕ್ಕಿ ತಗೊಳ್ಳಿ ಅಂತ ಹೇಳಿದ್ರು. ಎಲ್ಲ ಹಿಂಗೆ ಮಾಡಿದ್ರಿ ಜನರಿಗೆ. ಹಿಂಗೆ ಆಗಬಾರ್ದು. ನೀವು BJPನ, ಕಾಂಗ್ರೆಸ್, JDS, ಇವರು ಹೇಳ್ದಂಗೆ, ಯಾರು ಅಟಲ್ ಬಿಹಾರಿ ವಾಜಪೇಯಿ ಹೇಳ್ದಂಗೆ, ಸರ್ಕಾರ ಆಯೇಗಿ ಬಿಗಡೇಗಿ, ಪಾರ್ಟಿ ಬನೇಗಿ ಬಿಗಡೇಗಿ, ಲೇಕಿನ್ ದೇಶ್ ರೆಹನಾ ಚಾಹಿಯೆ ಅಲ್ವಾ. ಫೈನಲಿ ಉಳಿಬೇಕಾಗಿರೋದು BJP ಅಲ್ಲ, ಕಾಂಗ್ರೆಸ್ಸು ಅಲ್ಲ, JDS ಅಲ್ಲ, ಕಮ್ಯುನಿಸ್ಟ್ ಪಾರ್ಟಿಯೂ ಅಲ್ಲ, ಯಾವ ಪಾರ್ಟಿನೂ ಅಲ್ಲ. ಪಾರ್ಟಿ ಬರುತ್ತೆ, ಹೋಗುತ್ತೆ, ಸರ್ಕಾರ ರಚನೆ ಆಗುತ್ತೆ, ಬಿದ್ದೋಗುತ್ತೆ. ದೇಶ ಉಳಿಬೇಕು, ದೇಶದ ಜನ ಉಳಿಬೇಕು ಅಲ್ವಾ. ಅದನ್ನು ಮಾಡಿ.